ಇನ್ನು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದಸರಾ ಉದ್ಘಾಟನಾ ವಾಕ್ಸಮರ ಸಿಕ್ಕಾಪಟ್ಟೆ ಜೋರಾಗಿ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅದಕ್ಕೆ ಸಂಸದ ಯದುವೀರ್ ಒಡೆಯರ್ ಅವರು ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿಯಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿರ್ತಾರೆ. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಂಸದ ಯದುವೀರ್ ತಿರುಗೇಟು ಕೊಡ್ತಾ ಇದ್ದಾರೆ. ಗೌರಿ ಹಬ್ಬದ ದಿನವೇ ಡಿಕೆಶಿ ಅವರು ಈ ರೀತಿ ಹೇಳಿದ್ದಾರೆ. ಚಾಮುಂಡಿ ಹಿಂದೂಗಳ ಆಸ್ತಿಯಲ್ಲ ಅಂದಿರೋದು ದುಃಖಕರ. ಚಾಮುಂಡಿ ಬೆಟ್ಟ ಶಕ್ತಿಪೀಠ, ಹಿಂದೂಗಳ ಆರಾಧಿತವಾಗಿದೆ. ಚಾಮುಂಡಿ ಬೆಟ್ಟ ದೇವಾಲಯ ಹಿಂದೂಗಳದ್ದೇ ಆಗಿತ್ತು, ಅದು ಇವತ್ತೂ ಕೂಡ ಹಿಂದೂಗಳದ್ದೇ ಮತ್ತು ಯಾವತ್ತಿಗೂ ಕೂಡ ಅದು ಹಾಗೇ ಇರುತ್ತೆ. ಕಾಂಗ್ರೆಸ್ ಯಾವಾಗಲೂ ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಾನೆ ಇರುತ್ತೆ. ಕರ್ನಾಟಕದ ಜನರು ಎಲ್ಲ ಧರ್ಮಗಳನ್ನು ಗೌರವಿಸ್ತಾರೆ, ಆದರೆ ನಿರಂತರ ದಾಳಿಯನ್ನು ಯಾವತ್ತೂ ಕೂಡ ಸಹಿಸೋದಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಂಸದ ಯದುವೀರ್ ಹೀಗೆ ಕೌಂಟರ್ ಕೊಟ್ಟಿದ್ದು ಟ್ವಿಟರ್ ಮುಖಾಂತರ. ಇನ್ನು ಡಿಕೆ ಶಿವಕುಮಾರ್ ಅವರು ಈ ಸಂಬಂಧ ನಿನ್ನೆ ಏನೇನಂತರೂ ಬನ್ನಿ ಕೇಳಿಸ್ತೀರಿ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಅವ್ರ ನಂಬಿಕೆ. ನಾವು ಇದಕ್ಕೆ ಹೋಗ್ತೀವಪ್ಪ, ಮಸೀದಿಗಳಿಗೆ ಹೋಗ್ತೀವಿ, ಚರ್ಚ್ಗಳಿಗೆ ಹೋಗ್ತೀವಿ, ನಮ್ಮ ಬಸ್ಸಿಗಳಿಗೆ ಹೋಗ್ತೀವಿ, ಜೈನ್ ಟೆಂಪಲ್ ಹೋಗ್ತೀವಿ, ಗುರುದ್ವಾರ ಹೋಗ್ತೀವಿ. ಏನ್ ಗುರುದ್ವಾರಕ್ಕೆ ನಮ್ ಹೋಗೋದೇನೋ ತಪ್ಪಿಸ್ಬೇಕಾಗ್ತದೆ? ಯಾರು ನಿಲ್ಸಿದಾರ? ಹಿಂದೂ ಟೆಂಪಲ್ಗೆ ಅವ್ರು ಬರೋದಕ್ಕೆ ಏನಾದ್ರು ನಾವು ತಪ್ಪಿಸಿದೀವ? ಏನಿಲ್ವಲ್ಲ. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಮಾಡಬಾರ್ದು. ದಸರಾ ಇಸ್ ನಾಟ್ ಎ ಧಾರ್ಮಿಕ ಆಚಾರ, ಇದು ಸಾಂಸ್ಕೃತಿಕ ಆಚಾರ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ.